ಸೊ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಆಕ್ಚುಲಿ ಇದು ಮಾರ್ನಿಂಗ್ ಅಲ್ಲ, ನಾನು ತುಂಬಾ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಆಲ್ಮೋಸ್ಟ್ ದ ಎಂಟೈರ್ ಡೇ ಇಸ್ ಡನ್. ಬೆಳಗ್ಗೆ ನಾನು ಎದ್ಬಿಟ್ಟು ಟೀ ಕುಡಿದೆ. ತುಂಬಾ ಅಂದ್ರೆ ತುಂಬಾ ತಲೆನೋವು ಆಗ್ತಾ ಇತ್ತು ಇವತ್ತು. ಸೊ ಅದಕ್ಕೆ ಐ ಹ್ಯಾಡ್ ಅ ಕಪ್ ಆಫ್ ಟೀ ಆ್ಯಂಡ್ ವರ್ಕೌಟ್ ಮಾಡಿದೆ. ವರ್ಕೌಟ್ ಮಾಡಿದಾದ್ಮೇಲೆ ತುಂಬಾ ಲೇಟಾಗಿ ವರ್ಕೌಟ್ ಮಾಡಿದೆ ಇವತ್ತು. ಐ ಡೋಂಟ್ ನೋ ವೈ. ಐ ವಾಸ್ ಅಬೌಟ್ ಟು ಗಿವ್ ಅಪ್. ನಾನು ಮಾಡೋದೇ ಬೇಡ ಅಂತ ಅನಿಸ್ತಾ ಇತ್ತು. ಸೊ ಆದರೂ ಐ ಶೋಡ್ ಅಪ್ ಫಾರ್ ಮೈ ಸೆಲ್ಫ್. ಐ ಡಿಡ್ ಇಟ್. ಇವತ್ತು ನಾನು ಥೈಸ್ ಮಾಡಿದೆ. ಥೈಸ್ ವರ್ಕೌಟ್ ಮಾಡಿದೆ ಆ್ಯಂಡ್ ನನ್ನ ಕಾಲು ಶೇಕ್ ಆಗ್ತದೆ ಲಿಟ್ರಲಿ. ಆಯಿತು. ಅದಾದಮೇಲೆ ಏನದು ಗ್ರೀನ್ ಜ್ಯೂಸ್ ಮಾಡಿಟ್ಟಿದ್ರು ಅಮ್ಮನೇ. ಗ್ರೀನ್ ಜ್ಯೂಸಲ್ಲಿ ನಾನು ಯೂಶ್ವಲಿ ಪಾಲಕ್ ಹಾಕ್ತೀನಿ, ಸೌತೆಕಾಯಿ ಹಾಕ್ತೀನಿ ಆ್ಯಂಡ್ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಆಮೇಲೆ ಒಂದು ಚಿಕ್ಕ ಪೀಸು ಜಿಂಜರ್ ಹಾಕ್ತೀನಿ. ಅಮ್ಮನ ಅದನ್ನೇ ಹಾಕಿದ್ರು. ಆ್ಯಂಡ್ ಅಮ್ಮ ಇವತ್ತು ಒಂದು ಪಾಲಕ್ ಜೊತೆ ಏನದು ಸೆಲೆರಿನೂ ಆ್ಯಡ್ ಮಾಡಿದ್ರು. ಸೆಲೆರಿ ಇತ್ತು ಮನೇಲಿ. ಸೆಲೆರಿ ನಮ್ಮ ಇಂಡಿಯನ್ ವೆಜಿಟೇಬಲ್ ಅಲ್ಲ ಅದು, ಬಟ್ ಸ್ಟಿಲ್ ಇಂಡಿಯನ್ ವೆಜಿಟೇಬಲ್ಸ್ ಆರ್ ದ ಬೆಸ್ಟ್. ನಮ್ಮ ಕಡೆ ನಮ್ಮ ರೀಜನಲ್ಲಿ ಏನು ಬೆಳೀತಾರೆ ಅದನ್ನೇ ತಿಂದರೂ ಸಾಕು. ನಾವು ಬೇರೆ ಏನು ಎಕ್ಸ್ಟ್ರಾ ತಿನ್ನೋ ಅವಶ್ಯಕತೆ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಆ್ಯಡ್ ದ್ಯಾಟ್. ಬಟ್ ಸ್ಟಿಲ್ ಅಮ್ಮ ಇವತ್ತು ಆ್ಯಡ್ ಮಾಡಿದ್ರು. ಸೆಲೆರಿ ಮನೇಲಿ ಇತ್ತು ಅಂತ, ಇಲ್ಲಾಂದ್ರೆ ನಾನು ಯೂಶ್ವಲಿ ಅದನ್ನು ಆ್ಯಡ್ ಮಾಡಲ್ಲ. ಸೊ ಐ ಹ್ಯಾಡ್ ಗ್ರೀನ್ ಜ್ಯೂಸ್. ಗ್ರೀನ್ ಜ್ಯೂಸ್ ಆಗಿದ್ಮೇಲೆ ಒಂದು 1.5 hour ಆದಮೇಲೆ ಸ್ವಲ್ಪ ಹಶ್ವಾಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಮ್ಮ ಪಡ್ಡು ಮಾಡಿದ್ರು. ನಂಗೆ ಯಾಕೋ ಪಡ್ಡು ತಿನ್ಬೇಕು ಅಂತ ಅನಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಏನದು ಮ್ಯಾಂಗೋ ತಂದಿದ್ರು. ಮ್ಯಾಂಗೋ ತಿಂದೆ. ಮ್ಯಾಂಗೋಸ್ ಆರ್ ಮೈ ಫೇವ್ರೇಟ್. ಮ್ಯಾಂಗೋ ತಿಂದೆ. ಆಮೇಲೆ ಮ್ಯಾಂಗೋ ತಿಂದಿದ್ದು 2 hours ಆದ್ಮೇಲೇನು ಸ್ವಲ್ಪ ಹಶ್ವಾಯ್ತು ನನಗೆ. ಹಶ್ವಾದ್ಮೇಲೆ ಇದೇನದು ಅವಲಕ್ಕಿ, ಬ್ರೌನ್ ರೈಸ್ದು ಅವಲಕ್ಕಿ ಇತ್ತು. ಬ್ರೌನ್ ರೈಸ್ದು ಅವಲಕ್ಕಿಗೆ ಈರುಳ್ಳಿದು ಒಗ್ಗರಣೆ ಹಾಕ್ಬಿಟ್ಟು ಅವಲಕ್ಕಿ ಸೂಸ್ಲಾ ಥರ ಏನೋ ಮಾಡಿದೆ. ಆ್ಯಂಡ್ ಇಟ್ ಟೇಸ್ಟ್ ಸೋ ಗುಡ್. ಅಮ್ಮನೂ ಮಧ್ಯಾಹ್ನ ಬಂದ್ರು. ಅಮ್ಮಂಗೆ ಸ್ವಲ್ಪ ಹಶ್ವಾಗ್ತಾ ಇತ್ತು ಅಂತ ಹೇಳಿದ್ರು. ನಮ್ಮ ರಾಯಚೂರು ಜನಕ್ಕೆ ಎಷ್ಟು ಬಿಸಿಲಿದ್ರು ಏನಿದ್ರು ದೇ ವಾಂಟ್ ಟು ಹ್ಯಾವ್ ಟೀ. ಅಮ್ಮ ಟೀ ಮಾಡು ಅಂತ ಇದ್ರು. ಇಷ್ಟು ಬಿಸಿಲಿದಾಗ ಏನ್ ಟೀ ಕುಡಿದ್ಯಾ? ಟೀ ಕುಡಿಬೇಡ, ಹಶ್ವಾಗ್ತಾ ಇದೆ ಅಂತಂತ್ಯ. ಸ್ವಲ್ಪ ಇದನ್ನ ತಿನ್ನು, ಸಮಾಧಾನ ಆಗುತ್ತೆ. ಅದಾದ್ಮೇಲೆ ಬೇಕಿದ್ರೆ ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ದೆ. ಅಂಡ್ ಶಿ ಲವ್ಡ್ ಇಟ್. ಅದಕ್ಕೆ ಒಂದು ಸ್ವಲ್ಪ ರೋಸ್ಟೆಡ್ ಪೀನಟ್ಸ್ ಹಾಕಿದೆ. ಅಂಡ್ ಐ ಆಮ್ ಅ ಬಿಟ್ ಕ್ರೇಜಿ ಅಬೌಟ್ ಪೀನಟ್ಸ್ ದೀಸ್ ಡೇಸ್. ತುಂಬಾ ಪೀನಟ್ಸ್ ತಿಂತಾ ಇದ್ದೀನಿ ನಾನು. ಅಂಡ್ ಪೀನಟ್ಸ್ ತಿಂದ್ಬಿಟ್ಟು ಅದಕ್ಕೆ ಪೀನಟ್ಸ್ ಹಾಕಿದ್ದೆ ನಾನು. ಅದ್ರ ಜೊತೆ ಒಂದು ಅರ್ಧ ಕಪ್ಪಷ್ಟು ಮೊಸರು, ಗಟ್ಟಿ ಮೊಸರು, ಇಟ್ ವಾಸ್ ಯಮ್ಮಿ. ಅದನ್ನ ತಿಂದೆ. ಹೊಟ್ಟೆ ತುಂಬಿತು. ಅದಾದ್ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಿದೆ. ಬೇರೆ ಎಲ್ಲ ಕೆಲಸ ಇತ್ತು ನಂದು. ಪ್ರೋಗ್ರಾಮ್ಸ್, ಫಂಕ್ಷನ್ಸ್ದು ಕೆಲಸ ಇತ್ತು. ಅದೆಲ್ಲ ಕೆಲಸ ಮುಗಿಸ್ಕೊಂಡೆ. ಅದೆಲ್ಲ ಕೆಲಸ ಮುಗ್ದಿದ್ ಆದ್ಮೇಲೆ ಒಂದು ಸ್ವಲ್ಪ ಹಶ್ವಾಗ್ತಾ ಇತ್ತು. ಸೊ ಅವಾಗ ಎಲ್ಲರೂ ಕುತ್ಕೊಂಡಿದ್ರು, ಒಟ್ಟಿಗೆ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಮಜ್ಜಿಗೆ ಮಾಡಿದೆ. ಮಜ್ಜಿಗೆ ಕುಡಿದ್ವಿ. ಮಜ್ಜಿಗೆ ಕುಡಿದಿದ್ದು ಸ್ವಲ್ಪ ಹೊಟ್ಟೆ ತುಂಬೋಯ್ತು ನನಗೆ. ಅದಾದ್ಮೇಲೆ ಎಷ್ಟೊತ್ತುವರೆಗೂ ಹಶ್ವಾಗಿರ್ಲಿಲ್ಲ. ಆ್ಯಂಡ್ ಇವಾಗ 1 hour ಮುಂಚೆ ನಾನು ಒಂದು ಜೋಳದ ರೊಟ್ಟಿ ಆಮೇಲೆ ಏನದು ಸೋರೆಕಾಯಿ ಪಲ್ಯ ಮಾಡಿದ್ದೆ. ಅದನ್ನ ತಿಂದೆ ನಾನು. ಅದನ್ನ ತಿಂದು ಆ್ಯಂಡ್ ಇನ್ನೂ ಬಿಸಿಲಿದೆ ತುಂಬಾ. ನಾನು ಬೇಗನೆ ಊಟ ಮುಗಿಸ್ದೆ ಇವತ್ತು. ಮೇ ಬಿ ರಾತ್ರಿ ಯಾವುದಾದ್ರೂ ಒಂದು ಚಿಕ್ಕದು ಸೌತೆಕಾಯಿ ಇಲ್ಲ ಕ್ಯಾರೆಟ್ ಏನಾದರೂ ಹಶ್ವಾದ್ರೆ ಐ ಹ್ಯಾವ್ ದ್ಯಾಟ್ ಆ್ಯಂಡ್ ಐ ಎಂಡ್ ಮೈ ಡೇ. ಸೊ ಎಸ್ ಗೈಸ್, ನಾನು ಆದಷ್ಟು ಬೇಗ ನಾನು ಗಿವ್ ಅಪ್ ಮಾಡ್ತಾ ಇಲ್ಲ. ನಾನು ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಐ ಆಮ್ ಶೋಯಿಂಗ್ ಅಪ್. ಅಟ್ ಲೀಸ್ಟ್ ನಾನು ಅಪ್ಡೇಟ್ ಮಾಡೋಕ್ಕಾದ್ರೂ ಬರ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್ ಫಾರ್ ಮೈ ಸೆಲ್ಫ್. ಆ್ಯಂಡ್ ನಾನು ನಿಮ್ಗೆಲ್ರಿಗೂ ತೋರಿಸ್ತಾ ಇದ್ದೀನಿ ದಟ್ ಯು ಕ್ಯಾನ್ ಡೂ ಇಟ್ ಟು. ಸೀರಿಯಸ್ಲಿ ಮಾಡ್ಬೋದು ನೀವು. ಇದು ಕಷ್ಟ ಇಲ್ಲ. ಪ್ಲೀಸ್ ಕೀಪ್ ಆನ್ ಗೋಯಿಂಗ್. ನೀವು ಇದನ್ನ ಮೋಟಿವೇಶನ್ ಅನ್ಕೊಳ್ತಿರೋ, ಇಲ್ಲ ಇವರೇನು ಮಾಡೋದು ತೋರಿಸ್ತಾನೆ ಇಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದಾಳೆ. ದಿಸ್ ಇಸ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ಹಿಯರ್ ಟು ಮೋಟಿವೇಟ್ ಯು ಗೈಸ್ ಟು. ನಿಮಗೆ ಪ್ರಾಪರ್ ಮೋಟಿವೇಶನ್ ಬೇಕು ಅಂತಂದ್ರೆ ನಾನು ಆದಷ್ಟು ಬೇಗ ನಂದು ಮೀಲ್ ವಿಡಿಯೋಸು, ಆಮೇಲೆ ವರ್ಕೌಟ್ ವಿಡಿಯೋಸು, ನಾನು ಏನೇನು ಗೋತ್ರೂ ಮಾಡ್ತಾ ಇದ್ದೀನಿ. ವೆನ್ ಎವರ್ ಐ ಆಮ್ ಡೂಯಿಂಗ್ ದಿಸ್ ಐ ವಿಲ್ ಪೋಸ್ಟ್ ಇಟ್ ಆಲ್. ಇದೆಲ್ಲದನ್ನು ಇನ್ಕ್ಲೂಡ್ ಮಾಡ್ತೀನಿ ನಾನು. ಗಿವ್ ಮೀ ಸಮ್ ಟೈಮ್ ಪ್ಲೀಸ್. ನಂಗೆ ತುಂಬ ಬ್ಯುಸಿ ಇರೋದ್ರಿಂದ ನಾನು ಬರೀ ಹಿಂಗೆ ಮಾತಾಡಿ ಅಪ್ಡೇಟ್ ಮಾಡಬೇಕಾಗಿದೆ. ಸೊ ಎಸ್ ಗೈಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ 5th day ಆ್ಯಂಡ್ ಐ ಆಮ್ ಸ್ಟಿಲ್ ಗೋಯಿಂಗ್. ಐ ಆಮ್ ಸೋ ಹ್ಯಾಪಿ ಫಾರ್ ಮೈ ಸೆಲ್ಫ್. ಐ ಹೋಪ್ ಹಿಂಗೆ ಇನ್ನೂ 10 ದಿನನೂ ಮುಗ್ದೋಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಟೇಯಿಂಗ್ ವಿತ್ ಮೀ. ಆ್ಯಂಡ್ ನಂಗೆ ಗೊತ್ತು ನೀವೆಲ್ಲರೂ
ಎಲ್ಲೋ ಒಂದ್ ಕಡೆ ಮೇ ಬಿ ಸಮ್ ಪೀಪಲ್ ಆರ್ ಚಾಲೆಂಜಿಂಗ್ ಮೀ, ಏನ್ ಬಾರಿ ಮಾಡ್ಬಿಡ್ತಾಳೆ ಇವಳು ಅಂತ. ಅಂಡ್ ಇನ್ನು ಸ್ವಲ್ಪ ಜನ ವಾವ್ ಯೋ ಗೋಯಿಂಗ್ ಆನ್, ಕೀಪ್ ಗೋಯಿಂಗ್ ಅಂತಾನು ಅನ್ಕೊಳ್ತಾ ಇದ್ದೀರಾ. ಫಾರ್ ಎವ್ರಿ ಒನ್ ಔಟ್ ದೇರ್ who are looking out for me and who are talking about me and who are sticking with me, thank you so much for this. Subscribe ಮಾಡಿ ಚಾನಲ್ಗೆ and stay with me. Love you all so much and I have come so far and I'll not give up now. Love you all. Take care.